ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ. ಈಗ ನಿಮ್ಮ ಕಲಬುರಗಿ ಶಾರಣ ಸತ್ನವ್ರು ಹೆಂಗ ಬದುಕಿದ್ರೆ ಅವರು ಏನು ದೇವರು ಇಷ್ಟು ಕಾಳ ಪಟ್ಟ ಹಕ್ಕಿಗಳಿಗೆ ಹಂಚಿ ಉಣಿಸಿ ತಿಳಿಸಿ ಸಂತೋಷ ಪಡಲಿಲ್ಲ. ಅವು ಹಕ್ಕಿ ಶರಣ ಬಸಪ್ಪ ಅವ್ರಿಗೆ ಹೇಳಿದ್ದೇನು, ನಿಮ್ಮ ಹೊಲದಾಗ ಅವು ತಿಂತಿದ್ದು ಕಾಳ ತಿಂದು ಹಾಡ್ತಿದ್ದು, ಶರಣ ಬಸಪ್ಪ ನಮ್ಮ ಹೊಲದಾಗ ಕಾಳದವ ನೀವು ತಗೊಳ್ರಿ ಅಂತ ಶರಣ ಬಸಪ್ಪ ಹೇಳಿದ್ರೆ ಹಕ್ಕಿಗಳು ಅವ್ರಿಗೆ ಏನ್ ಹೇಳ್ತಿದ್ವು ಅಂದ್ರೆ, ನಿಮ್ಮ ಹೊಲದಾಗಿನ ಕಾಳ ಕೊಡ್ರಿ ನಾವು ತಿಂತೀವಿ, ನಮ್ಮ ಎದೆಯಾಗ ಹಾಡದವ ನಿಮ್ಮ ಸಲುವಾಗಿ ಹಾಡ್ತೀವಿ ಅಂತ ಪಕ್ಷಿಗಳು ನಿಮ್ಮ ಹೊಲದಾಗ ಕಾಳ ತಿಂದು ನಾವು ಸಂತೋಷ ಪಡೋದು, ನಮ್ಮ ಎದೆಯೊಳಗಿನ ಹಾಡು ಕೇಳಿ ನೀವು ಸಂತೋಷ ಪಡೋದು. ಅದಕ್ಕೆ ಮನುಷ್ಯ ದುಡಿಯುವುದನ್ನು ಕರೆಯುವುದು, ಜೊತೆಗೆ ದೇವರು ಒಂದು ತುತ್ತು ರೊಟ್ಟಿ ಕೊಟ್ಟರೆ ಹಂಚಿ ಉಣ್ಣೋದು. ನಮಗೆ ಹಂಚಿ ಉಣ್ಣೋದು ಗೊತ್ತಿಲ್ಲ, ತೆಗೆದಿಟ್ಕೊಂಡು ಉಣ್ಣೋದು ಗೊತ್ತಿಲ್ಲ. ಹಂಚಿ ಉಣ್ಣೋ ಗುಣ ಇರದಿದ್ರ ಇದ್ದಿದ್ದು ಸಹಿತ ಹೋಗ್ತೇವೆ. ಪುರಾಣದಲ್ಲಿ ಒಂದು ಚಲೋ ಕಥೆ ಹೇಳ್ತಿರ್ತಾರೆ. ಪುರಾಣ ಇಬ್ರು ಗಂಡ ಹೆಂಡತಿ ಇದ್ದ, ಬಹಳ ಹಂಚಿಸಿದ್ರಂತವ್ರು. ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ.